ಟೂ ವೀಲರ್ ರೇಟ್ ಕೊಡ್ತೀನಿ ಸರ್. ಇದು ಟೂ ವೀಲರ್ ರೇಟ್ಗೆ ಹೇಳಿ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ? ಸರ್ ಇದು 65 ಹೇಳ್ತೀವಿ, ಒಂದು 50,000 ಮಾಡಿಸ್ಕೊಡ್ತೀನಿ ಸರ್. 50,000 ರೂಪಾಯಿಗೆ 50,000 ಒಂದು ಬೈಕ್ ಬೆಲೆ ಹೇಳಿ ಕೊಡ್ತಾ ಇದೀರಾ ಹಾಗಾದ್ರೆ? ನೋಡ್ತೀನಿ ಮಾಡ್ತಿದ್ದೀರಾ. ಇದು 2 ಲಕ್ಷ ಹೇಳ್ತೀವಿ, ನಿಮ್ ಚಾನೆಲ್ ಗಳಿಂದ ಬಂದ್ರೆ 180 ಮಾಡಿಸ್ಕೊಡ್ತೀನಿ ಸರ್. 1,80,000 1,80,000 ರೂಪಾಯಿಗೆ ನಿಮ್ಗೆ i10 ಕೂಡ ಸಿಗ್ತದೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ. FC 235 ಹೇಳ್ತೀವಿ, ಒಂದು 220 ಮಾಡ್ಕೊಡ್ತೀನಿ ಸರ್. 2,20,000 ರೂಪಾಯಿಗೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರ ಅವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. 3.5 ಹೇಳ್ತಿದ್ವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3.25 ಮಾಡ್ಕೊಡ್ತೀನಿ ಸರ್. 3,50,000 ಹೇಳಿದ್ದಾರೆ, 3,25,000 ರೂಪಾಯಿಗೆ ಡಸ್ಟರ್ ಸಿಗ್ತಾ ಇದೆ. 275 ಹೇಳ್ತೀವಿ, ಒಂದು 260 ಮಾಡ್ಕೊಡ್ತೀನಿ ಸರ್. 260ಕ್ಕೆ 260,000 ರೂಪಾಯಿಗೆ ಈ ಗಾಡಿ ಕೂಡ ಮಾಡ್ಕೊಡ್ತಾರೆ. ಗಾಡಿ ಕೂಡ ಮಾಡ್ಕೊಡ್ತೀವಿ. ಲೋ ಮಾಡೆಲ್ ಎಲ್ಲ ನಿಮ್ಗೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ನಾವು. ಲೋಕಲ್ ಅಡ್ರೆಸ್ ಇರಬೇಕು, ಸಿವಿಲ್ ಚೆನ್ನಾಗಿರ್ಬೇಕು ನಿಮ್ಗೆ. ಓಕೆ ಸರ್, ಇವಾಗ ಹಬ್ಬ ಬಂತು, ಹಬ್ಬಕ್ಕೆ ಏನ್ ಆಫರ್ ಕೊಡ್ತಿದ್ದೀರಾ ಸರ್? ನಮ್ಮ ಹತ್ರ ಆಲ್ಮೋಸ್ಟ್ ನಮ್ಮ ಹತ್ರ ಆಫರ್ ಕೂಡ ನಾವು ನೋಡಿ ಇದ್ ಕೊಡ್ತೀವಿ ಅದ್ ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಪ್ರೈಸ್ ಎಲ್ಲ ಮಾಡ್ಕೊಡ್ತೀವಿ, ನೆಗೋಷಿಯಬಲ್ ಅಂತ ಇಲ್ಲ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾ ಇದೀವಿ ನಾವು. ಟ್ರಾನ್ಸ್ಫರ್ ಚಾರ್ಜ್ ಇರಲ್ಲ, RTO ಚಾರ್ಜಸ್ ಇರಲ್ಲ, ಹಿಡನ್ ಚಾರ್ಜಸ್ ಏನು ಆತರ ಇರೋಲ್ಲ ಸರ್ ನಮ್ಮದು. ಓಕೆ ಸರ್, ಆಯ್ತು. ಪ್ರತಿಯೊಂದು ಕಾನ್ಫರೆನ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಬೆಂಗಳೂರಿನ ನಾಗರಬಾವಿ A1 ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಕಾರ್ ಕೂಡ ನಿಮಗೆ ಉತ್ತಮವಾಗಿ ಒಂದು ಬೆಸ್ಟ್ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಅವರೇ ಇದ್ದಾರೆ, ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಕೇಳೋಣ. ಫಸ್ಟ್ ವೆಹಿಕಲ್ ಕೂಡ ಇದೆ, i10 ಕೂಡ ನೋಡ್ತಿದ್ದೀವಿ. ಇದು K05 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. ಇದು 2011 ಮಾಡಲ್, ಸೆಕೆಂಡ್ ಓನರ್ಶಿಪ್ ಗಾಡಿ ಆಗಿದೆ ಸರ್. 2011 ಸೆಕೆಂಡ್ ಓನರ್. ಓಕೆ, ಯಾವ ವೇರಿಯಂಟ್ ಸರ್ ಇದು? ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಟೈರ್ ಎಲ್ಲ ನೋಡ್ತಿದ್ರಲ್ಲ, ಟೈರ್ ನಿಮಗೆ ಒಂದು 70 to 80% ಟೈರ್ ಇದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. i10 ಕೂಡ ಇದು. ಯಾರ್ಯಾರು i10 ಹುಡುಕ್ತಾ ಇದ್ರು ಇದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾರೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 275 ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000. 2,75,000 ಮಾಡಲ್ ಹೇಳಿದ್ರಿ? 2011 ಮಾಡಲ್. 2011 ಸೆಕೆಂಡ್ ಓನರ್. 2,75,000 ರೂಪಾಯಿಗೆ ನಿಮ್ಗೆ i10 ಸಿಗ್ತಾ ಇದೆ, ಸ್ಪೋರ್ಟ್ಸ್ ವೇರಿಯಂಟ್. ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಯಾವ್ದು ಸರ್ ಇದು ಗಾಡಿ? ಸರ್ ಇದು 2017 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು 120 ಓಡಿದೆ. ಶೋರೂಮ್ ಆಯಿಲ್ ಸರ್ವಿಸ್ ಆಗಿದೆ. ಕ್ರೆಟಾ ಸರ್ ಇದು. SX ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಮಾಡಲ್ ಏನ್ ಹೇಳಿದ್ರೆ? 17 ಮಾಡಲ್, ಸೆಕೆಂಡ್ ಓನರ್. 2017 ಸೆಕೆಂಡ್ ಓನರ್. ಗಾಡಿ ಒಂದು K51 ಬ್ಯಾಂಗ್ಳೂರ್ ವೆಹಿಕಲ್. ಕಂಪ್ಲೀಟ್ ಆಗಿ ಗಾಡಿ ತೋರಿಸ್ಕೊಟ್ಬಿಡ್ತೀವಿ ನಿಮ್ಗೆ. ಟೈರ್ ಎಲ್ಲ ನೋಡ್ತಿದ್ರಲ್ಲ, ಒಂದು 70 to 80% ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಅವರ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ನೋಡ್ತಾ ಇದ್ದೀರಲ್ಲ, ಫ್ಯೂಚರ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗು, AC, ಕಂಪ್ನಿ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಶೋರೂಮ್ ಅಲ್ಲಿ ಏನ್ ಬಂತು ಪ್ರತಿಯೊಂದು ಕೂಡ ಹಂಗೆ ಬರುತ್ತೆ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು 9 lakhs ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. 9 ಲಕ್ಷ. 9 ಲಕ್ಷ. ಮಾಡಲ್ ಏನ್ ಹೇಳಿದ್ರಿ? 17 ಮಾಡಲ್, ಸೆಕೆಂಡ್ ಓನರ್. 2017 ಸೆಕೆಂಡ್ ಓನರ್. 9 ಲಕ್ಷ ಹೇಳ್ತಾ ಇದಾರೆ. ಇದು ಕೂಡ ಸ್ವಲ್ಪ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಲೋನ್ ಕೂಡ ಆಗುತ್ತೆ ಇದು. ಯಾರ್ಯಾರು ಈ ಗಾಡಿ ಬೇಕು ತಗೋಬೇಕು ಅಂತ ಇದ್ರಿ ಪ್ಲಾನ್ ಅಲ್ಲಿ, ಈ ಗಾಡಿ ಕೂಡ ಲೋನ್ ಆಪ್ಷನ್ ಅಲ್ಲಿ ಇದೆ. ಒಂದು ಒಳ್ಳೆ ಗಾಡಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇಳಿ ಸರ್, ನೆಕ್ಸ್ಟ್ ಯಾವ್ದು ವೆಹಿಕಲ್ ಇದು? ಯಾವ ಮಾಡಲ್ ಸರ್? ಇದು ಬಂದು 2015 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಯಾವ ವೆಹಿಕಲ್? i20 ಸ್ಪೋರ್ಟ್ಸ್ ಆಸ್ಟಾ ಬರುತ್ತೆ ಸರ್. i20 ಆಸ್ಟಾ. i20 ಆಸ್ಟಾ ಸ್ಪೋರ್ಟ್ಸ್ ವೆಹಿಕಲ್ ಇದು. ನೋಡ್ತಿದ್ರಲ್ಲ ಗಾಡಿ, ಇದು ಕೂಡ ತುಂಬಾನೇ ಚೆನ್ನಾಗಿದೆ. i20 K03 ಬ್ಯಾಂಗ್ಳೂರ್ ವೆಹಿಕಲ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 560 ಹೇಳ್ತೀವಿ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 525 ಮಾಡ್ಕೊಡ್ತೀನಿ ಸರ್. ಇದು 5,60,000 ಹೇಳಿದ್ದಾರೆ. 5,25,000 ರೂಪಾಯಿಗೆ ನಿಮ್ಗೆ ರಂಜಾನ್ ಮತ್ತು ಯುಗಾದಿ ಆಫರ್ ಅಂತ ಹೇಳ್ಬಿಟ್ಟು A1 ಕಾರ್ ಶೋರೂಮ್ ಅಲ್ಲಿ ನಡೀತಾ ಇದೆ. ಫುಲ್ ಬಂಪರ್ ಆಫರ್. 5,25,000 ರೂಪಾಯಿಗೆ i20 ಸಿಗ್ತಾ ಇದೆ. ಈಕೋ ಬೇಕಾದ್ರೂ ಸಿಗುತ್ತೆ. A1 ಕಾರ್ ಶೋರೂಮ್ ಬನ್ನಿ, ಯಾಕಂದ್ರೆ ರಂಜಾನ್ ಮತ್ತೆ ಯುಗಾದಿ ಇರೋದ್ರಿಂದ ಒಂದು ಒಳ್ಳೆ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಇದು ನಿಮ್ಗೆ ನೋಡ್ತಿದ್ರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಫ್ಯಾಮಿಲಿಗೆ ಈಕೋ 2018 ಮಾಡಲ್ ಇದು. ಹೇಳಿ ಬ್ರೋ, ಯಾವ್ದು ಮಾಡಲ್ ಸರ್? ಇದು 2018 ಮಾಡಲ್, ಸಿಂಗಲ್ ಓನರ್ಶಿಪ್ ಆಗಿದೆ ಸರ್. ಇದು ಸಿಂಗಲ್ ಓನರ್. ಕಾಂಪ್ರಹೆನ್ಸ್ ಇನ್ಶೂರೆನ್ಸ್ ಇದೆ. 5 ಸೀಟರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಬಂದು 410 ಹೇಳ್ತೀವಿ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 485 ಮಾಡ್ಕೊಡ್ತೀನಿ ಸರ್. 4,10,000 ರೂಪಾಯಿ ಹೇಳ್ತಾ ಇದಾರೆ. ನಮ್ ಚಾನಲ್ ಮುಖಾಂತರ ಬಂದ್ರೆ 3,85,000 ರೂಪಾಯಿಗೆ ಆಗುತ್ತೆ ಇದು. ನೆಕ್ಸ್ಟ್ ಯಾವ್ದು ಬ್ರೋ ವೆಹಿಕಲ್ ಇದು? ಸರ್ ವರ್ನಾ ಸರ್. ಇದು ವರ್ನಾ ಫ್ಲೂಡಿಕ್. ಓಕೆ, ಯಾವ ಮಾಡಲ್ ಸರ್? ಇದು ಬಂದು 2012 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಏನ್ ಹೇಳ್ತಿದ್ದೀರಾ ಪ್ರೈಸ್? ಸರ್ ಇದು ಬಂದು 390 ಹೇಳ್ತೀವಿ, ಒಂದು 370 ಮಾಡ್ಕೊಡ್ತೀನಿ ಸರ್. ಇದು 3,90,000 ಹೇಳ್ತಾ ಇದಾರೆ. ಇದು ಕೂಡ ನಿಮ್ಗೆ 3,70,000 ರೂಪಾಯಿಗೆ ಹೇಳ್ತಾ ಇದಾರೆ ಫೈನಲ್. ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅದ್ರಲ್ಲೂ ಒಂದ್ ಸ್ವಲ್ಪ
3,70,000 ರೂಪಾಯಿ ಹೇಳಿದಾರೆ ಈ ಗಾಡಿ ಕೂಡ. ಹೋಂಡಾ ವೆಹಿಕಲ್ ನೋಡ್ತಿದ್ದೀರಾ, ಯಾವ್ದು ಗಾಡಿ ಇದು, ಯಾವ ಮಾಡಲ್? ಸರ್ ಹೊಂಡೈ ಐವಿ ಟೆಕ್ 2013 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 67 ನೋಡಿದೆ ಸರ್. ಇದು ಬಂದು 390 ಹೇಳ್ತೀವಿ, ಒಂದ್ 350 ಮಾಡಿಸ್ಕೊಡ್ತೀನಿ ಸರ್. ನಿಮ್ ಚಾನಲ್ 3,50,000 ರೂಪಾಯಿ. ಇವ್ರ ಹತ್ರ ಪ್ರತಿಯೊಂದು ಗಾಡಿಯಿಂದ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಕಮ್ಮಿ ಓಡಿರೋಂಥದ್ದು 3,50,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಹೇಳಿ ನೆಕ್ಸ್ಟ್ K01 ಬ್ಯಾಂಗ್ಳೂರ್ ವೆಹಿಕಲ್, ಯಾವ ಮಾಡಲ್ ಇದು? ಸರ್ ಶಿಫ್ಟ್ 2018 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್ ಓನರ್. ಓಕೆ, ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್. ZX ಆಪ್ಷನಲ್ ಬಟನ್ ಶಾಟ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಟಾಪ್ ಅಂಡ್ ವೆಹಿಕಲ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಬಂದು 6 ಲಕ್ಷ ಹೇಳ್ತೀವಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 580 ಮಾಡ್ಕೊಡ್ತೀನಿ ಸರ್. ಇದು 6 ಲಕ್ಷ ಹೇಳ್ತಾ ಇದಾರೆ. 5,80,000 ರೂಪಾಯಿಗೆ ನೀವು ಒಂದು ಮಾಡಲ್ ವೆಹಿಕಲ್ ಶಿಫ್ಟ್ ಕೂಡ ಸಿಗ್ತಾ ಇದೆ. K03 ನೋಡ್ತಿದ್ದೀರಲ್ಲ, ಒಂದು ಮಹೇಂದ್ರ XUV ಕೂಡ ನೋಡ್ತಿದ್ದೀರಾ. ಇದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 8 ಸೀಟರ್ ವೆಹಿಕಲ್. ಹೇಳಿ ಬ್ರೋ, ಯಾವ ಮಾಡಲ್ ಇದು? ಸರ್ XUV 2018 ಮಾಡಲು ಸಿಂಗಲ್ ಓನರ್ಶಿಪ್ ಆಗಿದೆ. ಸಿಂಗಲ್ ಓನರ್. 160 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಕೂಡ ಸಿಗುತ್ತೆ ಇದು ನಿಮ್ಗೆ. ಏನ್ ಹೇಳ್ತಿದ್ರ ಪ್ರೈಸ್? ಸರ್ ಇದು 1250 ಹೇಳ್ತೇವೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 1225 ಮಾಡಿಸ್ಕೊಡ್ತೀವಿ. 12,50,000 ಹೇಳ್ತಾ ಇದಾರೆ. ರಂಜಾನ್ ಕಡೆ ಆಫರ್ ಇರೋದ್ರಿಂದ 12,30,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಮ್ಯಾಗ್ವಿಲ್ ಕೂಡ ಇದೆ. ನೋಡ್ತಿದ್ದೀರಲ್ಲ, ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಅಲ್ಲಿ ಏನ್ ಮತ್ತು ಫಿಟೆಡ್ ಪ್ರತಿಯೊಂದು ಹಾಗೆ ಇದೆ. ಮತ್ತೆ ಇವರಲ್ಲಿ ಒಂದು ಎರ್ಟಿಗಾ ಕೂಡ ನೋಡ್ತಿದ್ದೀರಾ. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ K51. ಗಾಡಿ ತುಂಬಾನೇ ಚೆನ್ನಾಗಿದೆ, ಗ್ರೇ ಕಲರ್ ವಿತ್ ಅಲೈನ್ಮೆಂಟ್ ಇದೆ. ಹೇಳಿ ಯಾವ ಮಾಡಲ್ ಇದು? 2013 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. 78 ಶೋರೂಮ್ ಮೇಂಟೈನ್ ನೋಡಿರೋದು. ಶೋರೂಮ್ ಮೇಂಟೆನೆನ್ಸ್. ಗಾಡಿ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು ಬಂದು 585 ಹೇಳ್ತೀವಿ, ಒಂದ್ 5 ಮಾಡಿಸ್ಕೊಡ್ತೀನಿ ಸರ್. 5,50,000 ರೂಪಾಯಿಗೆ ನಿಮ್ಗೆ ಒಂದು ಎರ್ಟಿಗಾ ಗಾಡಿ ಕೂಡ ಸಿಗ್ತದೆ, ಮಾಡಲ್ ವೆಹಿಕಲ್. ಒಂದು ಬಲೇನೋ ಕೂಡ ನೋಡ್ತಿದ್ದೀರಾ, ಗ್ರೇ ಕಲರ್ K02 ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಮಾಡಲ್ ಬ್ರೋ ಇದು? ಸರ್ ಇದು ಬಂದು 2018 ಮಾಡಲು ಜೆಟ್ಟಾ ಬರುತ್ತೆ ಸರ್. ಇದು ಡೆಲ್ಟಾ ಬರುತ್ತೆ. ಓಕೆ, 18 ಸೆಕೆಂಡ್ ಓನರ್ಶಿಪ್. ಸೆಕೆಂಡ್ ಓನರ್. 67 ನೋಡಿದೆ. ಶೋರೂಮ್ ಮೇಂಟೆನೆನ್ಸ್. ಇದು ಕೂಡ ಶೋರೂಮ್ ಮೇಂಟೆನೆನ್ಸ್. ಟೈರ್ ಎಲ್ಲ ನೋಡ್ತಿದ್ರಲ್ಲ, ಅಪೋಲೋ ಟೈರ್, ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ? ಸರ್ ಇದು 585 ಹೇಳ್ತೇವೆ, ಒಂದ್ 5 ಮಾಡಿಸ್ಕೊಡ್ತೀನಿ ಸರ್. 5,50,000 ರೂಪಾಯಿಗೆ ನಿಮ್ಗೆ 2018 ಬಲೇನೋ ಸಿಗ್ತಾ ಇದೆ. 04 ಬ್ಯಾಂಗ್ಳೂರ್ ವೆಹಿಕಲ್. ಡೆಸ್ಟರ್ ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ. ಹೇಳಿ ಬ್ರೋ, ಯಾವ ಮಾಡಲ್? ಸರ್ ಇದು ಬಂದು 2012 ಮಾಡಲು 4ನೇ ಓನರ್ ಆಗಿದೆ. 2012. 1 ಲಕ್ಷ ಹೊಡಿದೆ. ಓಕೆ, ಗಾಡಿ ಕೂಡ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. RXL. ಓಕೆ, ಡೆಸ್ಟರ್ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 5 ಸೀಟರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 3 ಹೇಳ್ತಿದ್ವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 325 ಮಾಡ್ಕೊಡ್ತೀನಿ ಸರ್. 3,50,000 ಹೇಳಿದ್ದಾರೆ. 3,25,000 ರೂಪಾಯಿಗೆ ಡೆಸ್ಟರ್ ಸಿಗ್ತಾ ಇದೆ. ಬೇಕಾ I10 ಕೂಡ ಇದೆ. K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ನೋಡ್ತಾ ಇದ್ರಲ್ಲ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಯಾವ ಮಾಡಲ್ ಪ್ರೈಸ್? ಸರ್ 2009 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಇದು 2009 ಸೆಕೆಂಡ್ ಓನರ್. 1.2 ಕಪ್ಪ ಇಂಜಿನ್ ಬರುತ್ತೆ ಸರ್. ಇದು ಕಪ್ಪ ಇಂಜಿನ್ ಕೂಡ. ಟೈರ್ ಎಲ್ಲ ನೋಡ್ತಿದ್ರಲ್ಲ, ಒಂದು 60 ಇಂದ 70% ಟೈರ್ ಇದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಐಟಮ್ ಅಂತ ಹೇಳ್ಬೋದು. ಏನ್ ಕೋಟಿಂಗ್ ಮಾಡ್ತಿದ್ದಾರೆ? ಇದು 2 ಲಕ್ಷ ಹೇಳ್ತೀವಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 180 ಮಾಡಿಸ್ಕೊಡ್ತೀನಿ ಸರ್. 1,80,000. 1,80,000 ರೂಪಾಯಿಗೆ ನಿಮ್ಗೆ I10 ಕೂಡ ಸಿಗ್ತದೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ. FC ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಯುಗಾದಿ ಇರೋದ್ರಿಂದ ಒಂದು ಒಳ್ಳೆ ಪ್ರೈಸ್ ಅಲ್ಲಿ 1,80,000 ರೂಪಾಯಿಗೆ ನಿಮ್ಗೆ ಒಂದು I10 ಸಿಗ್ತಾ ಇದೆ. ನೆಕ್ಸ್ಟ್ ಸ್ವಿಫ್ಟ್ ಕೂಡ ನೋಡ್ತಿದ್ದೀರಾ. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಬ್ರೋ, ಯಾವ ಮಾಡಲ್? ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ಆಗಿದೆ ಸರ್. ಇದು 15 LX2 VXC ಆಗಿದೆ. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಬಂದು 4,25,000 ಹೇಳ್ತೀವಿ, ಒಂದ್ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಒಂದು 2015 ಮಾಡಲ್ ಸ್ವಿಫ್ಟ್ ಕೂಡ ಸಿಗ್ತದೆ. ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಟೈರ್ ಎಲ್ಲ ನಿಮ್ಗೆ ಒಂದು 70% ಟೈರ್ ಇದೆ. ಸ್ವಿಫ್ಟ್ ವೆಹಿಕಲ್ ಯಾರು ಹುಡ್ತಾ ಇದ್ರೆ ಇದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ವೈಟ್ ಕಲರ್ ಸ್ವಿಫ್ಟ್ ಕೂಡ ಇದೆ. ಅಲ್ಲಿ ಸಿಲ್ವರ್ ಇದೆ, ಇಲ್ಲಿ ವೈಟ್ ಇದೆ. ಹೇಳಿ ಬ್ರೋ, ಯಾವ ಮಾಡಲ್? ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ಶಿಪ್ ಆಗಿದೆ ಸರ್. ಇದು LD2 VDI ಆಗಿದೆ. ಇದು ಓಕೆ, ಸಿಂಗಲ್ ಓನರ್ ವೆಹಿಕಲ್. ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಇದು 3 ಲಕ್ಷ ಹೇಳ್ತೀವಿ, ಒಂದ್ 290 ಮಾಡಿಸ್ಕೊಡ್ತೀನಿ. 290ಕ್ಕೆ ಈ ಗಾಡಿ ಸಿಗ್ತಾ ಇದೆ. ಫೋರ್ಡ್ ವೆಹಿಕಲ್ ಕೂಡ ನೋಡ್ತಿದ್ದೀರಾ ಇವರಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ವಿತ್ ಅಲೈನ್ಮೆಂಟ್ ಇದೆ. ಯಾವ ಮಾಡಲ್ ಬ್ರೋ ಇದು? ಸರ್ ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಬಂದು 275 ಹೇಳ್ತೀವಿ, 2.5 ಮಾಡ್ಕೊಡ್ತೀನಿ ಸರ್. ಇದು 2,50,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ನೋಡ್ತಿದ್ದೀರಾ, ಯಾವ ಮಾಡಲ್ ಬ್ರೋ ಇದು? ಸರ್ ಇದು ಬಂದು 2007 ಮಾಡಲು 3ನೇ ಓನರ್ ಆಗಿದೆ ಸರ್. ಇದು ZX ಟಾಪ್ ಅಂಡ್ ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಇದು 2007 ಥರ್ಡ್ ಓನರ್ ಸರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಗಾಡಿ ಕೂಡ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ಮ್ಯಾಗ್ವಿಲ್ ಕೂಡ ಇದೆ ಗಾಡಿಲಿ. ಏನ್ ಹೇಳ್ತಿದ್ರ ಪ್ರೈಸ್? ಸರ್ ಇದು 235 ಹೇಳ್ತೀವಿ, ಒಂದ್ 220 ಮಾಡ್ಕೊಡ್ತೀನಿ ಸರ್. 2,20,000 ರೂಪಾಯಿಗೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮತ್ತೊಂದು ರಿಡ್ಸ್ ಕೂಡ ನೋಡ್ತಿದ್ದೀರಾ. ಯಾವ ಮಾಡಲ್ ಇದು? ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. 1 ಲಕ್ಷ ಶೋರೂಮ್ ಮೇಂಟೈನ್ ಮಾಡಿರೋದು. ಪೆಟ್ರೋಲ್ VX. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 275 ಹೇಳ್ತೀವಿ, ಒಂದು 260 ಮಾಡ್ಕೊಡ್ತೀನಿ ಸರ್. 260ಕ್ಕೆ 260,000 ರೂಪಾಯಿಗೆ ಈ ಗಾಡಿ ಕೂಡ ಮಾಡ್ಕೊಡ್ತಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನಿಮ್ಗೆ ಒಂದು 60% ಟೈರ್ ಇದೆ.
ನೋಡ್ತಿದ್ರಲ್ಲ, ಒಂದು ಕಡಿಮೆ ಬಜೆಟ್ಗೆ ರಿಡ್ಸ್ ಬೇಕು ಅನ್ನೋರು A1 ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತಗೊಂಡೋಗಿ. ಒಂದು ರಿಡ್ಸ್ ಇದೆ K53, ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್, ವೈಟ್ ಕಲರ್. ಹೇಳಿ ಬ್ರೋ ಇದು ಮಾಡಲ್. ಸರ್ ಇದು 2010 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. LDI ಟು VDI ಆಗಿದೆ. ಓಕೆ, ಫೈನಲ್ ಒಂದು ಪ್ರೈಸ್ ಹೇಳ್ತೀನಿ ಸರ್, 230 ಮಾಡಿಸ್ಕೊಡ್ತೀನಿ. 230 ಮಾಡಿಸ್ಕೊಡ್ತೀನಿ. ಬರೀ 230ಕ್ಕೆ ಮತ್ತೊಂದು ರಿಡ್ಸ್ ಕಲರ್ ವೈಟ್ ಕಲರ್ ಸಿಗ್ತದೆ, ಅದು ಬ್ಯಾಂಗ್ಳೂರ್ ವೆಹಿಕಲ್. ಮತ್ತೊಂದು ವೆಹಿಕಲ್ ಇದೆ K03 ಬ್ಯಾಂಗ್ಳೂರ್ ವೆಹಿಕಲ್. ಯಾವ ವೆಹಿಕಲ್ ಇದು ಸರ್? ಇದು ವರ್ನಾ ಫ್ಲೂಡಿಕೋ ಓಕೆ EX ಬರುತ್ತೆ ಸರ್. ಇದು ಮ್ಯಾಗ್ವಿಲ್ ಬರಲ್ಲ, ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಯಾವ ಮಾಡಲ್ ಇದು ಸರ್? ಇದು 2012 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್ ಇದು. ಓಕೆ, ಗಾಡಿ ಫಸ್ಟ್ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಬಿಡ್ತೀವಿ ನಿಮ್ಗೆ. ಟೈರ್ ಎಲ್ಲ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ಒಂದು 60% ಟೈರ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಕ್ಲಾಸಿಕ್ ಆಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಮಾರ್ಕೆಟ್ ಪ್ಲೇಸ್ 4 ಲಕ್ಷ ಇದೆ ಸರ್. ಓಕೆ, ನಿಮ್ಗೆ 3.25 ಕೊಡ್ತೀನಿ ಸರ್. 3,25,000 ರೂಪಾಯಿಗೆ 3,25,000 ರೂಪಾಯಿಗೆ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ ಸರ್. ನಿಮ್ಮಲ್ಲಿ ಒಂದು I20 ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್ ಇದು. ಹಾ, ಇದು ಬಂದು 240 ಮಾಡಿಸ್ಕೊಡ್ತೀನಿ ಸರ್. 2,40,000 ರೂಪಾಯಿಗೆ 2,40,000 ರೂಪಾಯಿಗೆ ನಿಮ್ಗೆ ಒಂದು I20 ಕೂಡ ಸಿಗ್ತದೆ. ಗಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಸ್ಟಾ ಬರುತ್ತೆ ಸರ್ ಇದು. ಆಸ್ಟಾ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್. ಓಕೆ, ಯಾರು I20 ಹುಡುಕ್ತಾ ಇದ್ರಿ, ಈ ಗಾಡಿ ಕೂಡ ಅವೈಲೇಬಲ್ ಇದೆ 2,40,000 ರೂಪಾಯಿಗೆ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಸರ್ I10 2014 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ. 75 ಶೋರೂಮ್ ಮೇಂಟೈನ್ ಆಗಿದೆ ಸರ್ ಇದು. ಬಜಾರ್ 4 ಲಕ್ಷ ಇದೆ. ಒಂದು 340 ಮಾಡಿಸ್ಕೊಡ್ತೀನಿ ಸರ್ ಇದು. ಎಷ್ಟು ಹೇಳಿದ್ರಿ? 340 ಮಾಡಿಸ್ಕೊಡ್ತೀನಿ ಸರ್. 3,40,000 ರೂಪಾಯಿಗೆ ನಿಮ್ಗೆ ಒಂದು I10 ಸ್ಪೋರ್ಟ್ಸ್ ವೇರಿಯಂಟ್ ಸ್ಪೋರ್ಟ್ಸ್ ವೇರಿಯಂಟ್ ಸಿಗ್ತಾ ಇದೆ. ಗಾಡಿ ಕೂಡ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಲೋನ್ ಕೂಡ ಆಪ್ಷನ್ ಇರುತ್ತೆ. ಪ್ರತಿಯೊಂದು ಗಾಡಿನೂ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀವಿ. ಗಾಡಿ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. 3,40,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಇದು ಒಂದು ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2001 ಮಾಡಲು 4th ಓನರ್ಶಿಪ್ ಆಗಿದೆ ಸರ್. ಇದು ಚೀಪ್ ಅಂಡ್ ಬೆಸ್ಟ್ 2 ವೀಲರ್ ರೇಟ್ ಕೊಡ್ತೀನಿ ಸರ್. ಇದು 2 ವೀಲರ್ ರೇಟ್ಗೆ ಹೇಳಿ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ? ಸರ್ ಇದು 65 ಹೇಳ್ತೀವಿ, ಒಂದು 50,000 ಮಾಡಿಸ್ಕೊಡ್ತೀನಿ ಸರ್. 50,000 ರೂಪಾಯಿಗೆ 50,000 ಒಂದು ಬೈಕ್ ಬೆಲೆ ಹೇಳಿ ಕೊಡ್ತಾ ಇದ್ದೀರಾ ಹಾಗಾದ್ರೆ? ನೋಡ್ತಾ ಇದ್ದೀರಲ್ಲ, ಒಂದು ಸ್ಯಾಂಟ್ರಾ ಕೂಡ ಒಂದು ಯಾರು ಹುಡುಕ್ತಾ ಇದ್ದೀರಾ ಕಡಿಮೆ ಬಜೆಟ್ ಅಲ್ಲಿ 50,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತದೆ. ಯಾರ್ಯಾರು ಸ್ಯಾಂಟ್ರಾ ತಗೋಬೇಕು ಅಂತ ಇದ್ರೆ A1 ಕಾರ್ ಶೋರೂಮ್ಗೆ ಕಾಲ್ ಮಾಡಿ. 10 ನೋಡ್ತಾ ಇರ್ಬೋದು, I10 ಗ್ರ್ಯಾಂಡ್ ಇದು. ಗ್ರ್ಯಾಂಡ್ I10 ಕೂಡ ನೋಡ್ತಾ ಇರ್ಬೋದು. K01 ಸ್ವಲ್ಪ ಅಫಿಷಿಯಲ್ ಆಗಿದೆ ವೆಹಿಕಲ್. ಹೇಳಿ ಬ್ರೋ, ಯಾವ ಮಾಡಲ್ ಇದು? ಬಂದು 2017 ಮಾಡಲು ಸಿಂಗಲ್ ಓನರ್ಶಿಪ್ ಆಗಿದೆ ಸರ್. I10 ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ 87 ನೋಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದು. ನೋಡ್ತಿದ್ರಲ್ಲ, 2017 ಸಿಂಗಲ್ ಓನರ್ ಐ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಇದು 4.25 ಹೇಳ್ತೀವಿ, ಒಂದು 4.30 ಮಾಡ್ಕೊಡ್ತೀನಿ ಸರ್. 4,50,000 ಹೇಳ್ತಾ ಇದ್ದಾರೆ. 2017 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ 4,30,000 ರೂಪಾಯಿಗೆ ಇದು ಫೈನಲ್ ಆಗುತ್ತೆ.